ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಕೆ ಜಿ ಕ್ಯಾರೆಟ್ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಮೇಲ್ ಸಿಪ್ಪೆ ಎಲ್ಲ ತೆಗೆದು ಈಗ ಅದನ್ನು ತುರಿ ಮಾಡ್ಕೊಳ್ಳೋಣ, ತುರಿದಿಟ್ಕೊಳ್ಳೋಣ. ಅದಕ್ಕೆ ನೋಡಿ ಸಕ್ಕರೆ, ತುಪ್ಪ, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ, ಸ್ವಲ್ಪ ಮಿಲ್ಕ್ ಮೇಡು, ಹಾಲು ಇದಿಷ್ಟು ತೊಗೊಂಡಿದ್ದೀನಿ. ಈಗ ಒಂದು ಕುಕ್ಕರ್ ಇಟ್ಬಿಟ್ಟು ಆ ಕುಕ್ಕರ್ಗೆ ಒಂಚೂರು ತುಪ್ಪ, ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅದಕ್ಕೆ ಕ್ಯಾರೆಟ್ ಹಾಕ್ಕೊಂಡು ಹುರ್ಕೊಳ್ಳೋಣ. ಅದಕ್ಕೆ ಮುಂಚೆ ದ್ರಾಕ್ಷಿ ಗೋಡಂಬಿನ ಹುರಿದ್ಬಿಟ್ಟು ತೆಗೆದುಬಿಟ್ಟು ಆಮೇಲೆ ಉಳಿದಿದ್ದ ತುಪ್ಪದಲ್ಲಿ ಕ್ಯಾರೆಟ್ ಹಾಕ್ಕೊಂಡು ಹುರ್ಕೊಳ್ಳೋಣ. ಆಯ್ತದು ತೆಕ್ಕೊಳ್ಳೋಣ. ಈಗ ಕ್ಯಾರೆಟ್ ಹಾಕ್ಕೊಳ್ಳೋಣ. ತುರಿದಿರೋ ಕ್ಯಾರೆಟ್ ಹಾಕ್ಕೊಳ್ಳೋಣ. ಒಂದು ಅರ್ಧ ಕೆ ಜಿಯಷ್ಟು ತುರ್ಕೊಂಡಿದ್ದೀನಿ. ತುಂಬ ಉರಿಯೋದು ಅಂದರೆ ತುಂಬ ಅಲ್ಲ, ಸ್ವಲ್ಪ ಬೆಚ್ಚಗಾಗಬೇಕಷ್ಟೇ. ಆಮೇಲೆ ಹಾಲು ಹಾಕಿ ಕುಕ್ಕರ್ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋದು ಅದನ್ನು. ಈ ಥರ ತುಪ್ಪದಲ್ಲಿ ಹುರ್ಕೊಂಡ್ರೆ ಒಂಥರ ಟೇಸ್ಟ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ತುಪ್ಪದಲ್ಲಿ ಹುರ್ಕೊಳ್ಳೋದು ಇದನ್ನು, ಕ್ಯಾರೆಟ್ನ. ಒಂದೆರಡು ನಿಮಿಷ ಆದಮೇಲೆ ಅದಕ್ಕೊಂದು ಕಾಲು ಲೋಟ ಹಾಲು ಹಾಕೋಣ. ಹಾಲು ಹಾಕ್ಬಿಟ್ಟು ಲಿಡ್ ಮುಚ್ಚಿಬಿಟ್ಟು ಒಂದು ವಿಷಲ್ ಕೂಗಿಸ್ಕೊಳ್ಳೋದು. ಇದು ಕಾಯಿ ಸಾರಿಸಿರೋ ಹಾಲು. ಈಗ ಲಿಡ್ ಮುಚ್ಚಿಬಿಟ್ಟು ಒಂದು ವಿಷಲ್ ಹಾಕಿಸ್ಕೊಳ್ಳೋಣ. ವಿಷಲ್ ತನಕ ಏನು ಬೇಕಿಲ್ಲ, ಬೇಗ ಬೆಂದ್ಕೊಳ್ಳುತ್ತೆ. ಆಯ್ತದು ಬೆಂದಿದೆ. ಈಗ ತೆಗ್ದಿದ್ದೀನಿ ನೋಡಿ. ಈಗ ನೋಡಿ ಆ ಸ್ಪೂನ್ ಇಟ್ಕೊಂಡಿದ್ದಲ್ಲ, ಅದ್ರ ತುಂಬ ಸಕ್ಕರೆ ಹಾಕ್ತಾಯಿದ್ದೀನಿ. ಅಷ್ಟೇ ಹಾಕೋದು ಸಾಕು. ಯಾಕೆ ಅಂತಂದರೆ ಈಗ ನಾವು ಮಿಲ್ಕ್ ಮೇಡ್ ಕೂಡ ಹಾಕ್ತೀವಲ್ಲ, ಅದರಲ್ಲೂ ಸಕ್ಕರೆ ಇರುತ್ತೆ. ಅದಕ್ಕೆ ಸ್ವಲ್ಪನೇ ಹಾಕ್ತಾ ಇರೋದು. ಇದೊಂದು 4 ಟೇಬಲ್ ಸ್ಪೂನ್ ಲೆಕ್ಕ. ಈಗ ಸ್ವಲ್ಪ ಹಾಲು ಹಿಂಗೋ ತನಕ ಒಂದು ಸ್ವಲ್ಪ ಇದು ಮಾಡ್ಕೊಳ್ಳೋಣ. ತುಂಬ ಪೂರ್ತಿ ಡ್ರೈ ಅಲ್ಲ, ಸ್ವಲ್ಪ ಹಿಂಗೋ ತನಕ. ಅದಾದಮೇಲೆ ಏಲಕ್ಕಿ, ದ್ರಾಕ್ಷಿ, ಗೋಡಂಬಿ ಎಲ್ಲನೂ ಹಾಕ್ಕೊಂಬಿಡೋಣ. ಇನ್ನೂ ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ನೋಡಿ, ಅಷ್ಟೇ. ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಪುಡಿ ಹಾಕಿದ್ರೆ ಇದು ಲಾಸ್ಟ್ ಮುಗೀತು. ಯಾರೂ ಇಷ್ಟಪಡಲ್ಲ ಅಂತ ಹೇಳುವಾಗಿಲ್ಲ. ಕ್ಯಾರೆಟ್ ಹಲ್ವಾ ಎಲ್ರಿಗೂ ಇಷ್ಟ ಆಗುತ್ತಿದ್ದು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ? ಥ್ಯಾಂಕ್ ಯು. ನೀವು ಟ್ರೈ ಮಾಡಿ.